ಸ್ನೇಹಿತರೆ, ಭ್ರಷ್ಟಾಚಾರ, ಸುಲಿಗೆ, ಅತ್ಯಾಚಾರ, ವಂಚನೆ, ಮೋಸವನ್ನು ತಡಿಬೇಕಾಗಿರುವಂಥ ಸರ್ಕಾರ ತಡೀತಿಲ್ಲ. ಅದು ನಿಮಗೂ ಗೊತ್ತು, ನನಗೂ ಗೊತ್ತು. ಮತ್ತು ಈಗ ಯಾರು ತಡಿಬೇಕು? ರಾಜಕಾರಣಿಗಳು ರಾಜಕೀಯ ಮಾಡುವಾಗ ಎಲ್ಲವೂ ಭರವಸೆಗಳು ಕೊಡ್ತಾರೆ. ನಿಮ್ಮ ಗ್ರಾಮ, ನಿಮ್ಮನ್ನು ಪ್ರತಿಯೊಬ್ಬರನ್ನು ಉದ್ಧಾರ ಮಾಡ್ತೀರಿ ಅಂತ ಹೇಳ್ತಾರೆ. ಇವತ್ತು ತನಕ ಒಂದು ಉದ್ಧಾರ ಮಾಡಿರೋಂಥ ಉದಾಹರಣೆಗಳಿಲ್ಲ. ಅದ್ರ ಜೊತೆಗೆ ರಾಜಕಾರಣಿಗಳು ಸರ್ಕಾರಿ ಅಧಿಕಾರಿಗಳನ್ನು ನೇಮಕ ಮಾಡಿಕೊಂಡು ಸರ್ಕಾರಿ ಅಧಿಕಾರಿಗಳು ಪ್ರತಿಯೊಬ್ಬ ಬಡವನಿಗೆ, ನೊಂದವ್ರಿಗೆ, ಕಷ್ಟದಲ್ಲಿದ್ದವ್ರಿಗೆ, ದೀನ ದಲಿತರಿಗೆ, ಎಲ್ಲ ಜಾತಿ ಧರ್ಮದವ್ರಿಗೆ ಒಳ್ಳೇದು ಮಾಡಬೇಕು ಅಂತಲೇ ಸರ್ಕಾರಿ ಜಾಗದಲ್ಲಿ ಬಂದು ಕೂತಿರ್ತಾರೆ. ಆದರೆ ಇವರೇ ಕಳ್ಳರು ಕದಿಮರಾಗ್ಬಿಟ್ರೆ ನೊಂದವರು, ಬಡವರು, ದೀನ ದಲಿತರ ಬಗ್ಗೆ ಯಾರು ಕ್ರಮ ತಗೊಳ್ತಾರೆ? ಯಾರು ಅವ್ರಿಗೆ ನ್ಯಾಯ ಒದಗಿಸ್ಕೊಡ್ತಾರೆ? ಯಾಕೆ ಈ ವಿಚಾರ ಹೇಳ್ತೀನಿ ಅಂತಂದರೆ, ಸ್ನೇಹಿತರೆ, ಪ್ರತಿ ಗ್ರಾಮದಲ್ಲೂ ಬಡವ ಇದ್ದಾನೆ, ಪ್ರತಿ ಗ್ರಾಮದಲ್ಲೂ ನಿರುದ್ಯೋಗಿಗಳಿದ್ದಾರೆ, ಪ್ರತಿ ಗ್ರಾಮದಲ್ಲೂ ಕೆಲಸ ಇಲ್ಲದೆ, ಜೊತೆಗೆ ಅಕ್ರಮ ಮದ್ಯ ಮಾರಾಟದ ಜೊತೆಗೆ ಗ್ರಾಮಗಳಲ್ಲಿ ಉದ್ಯೋಗ ಇಲ್ಲದೆ ಎಷ್ಟೋ ಜನ ಪರದಾಡ್ತಾ ಇದ್ದಾರೆ. ಮತ್ತು ಗ್ರಾಮ ಅಭಿವೃದ್ಧಿಯಾಗದೆ, ಚರಂಡಿ ಇಲ್ಲದೆ, ರೋಡ್ ಇಲ್ಲದೆ, ಸರಿಯಾದಂಥ ಬಸ್ ಇಲ್ಲದೆ, ನೀರಿಲ್ಲದೆ, ಶೌಚಾಲಯ ಇಲ್ಲದೆ, ಸ್ಕೂಲ್ ಇಲ್ಲದೆ ಎಷ್ಟೋ ಸಮಸ್ಯೆಗಳನ್ನು ಪ್ರತಿ ಗ್ರಾಮದವರು ಎದುರಿಸ್ತಾವ್ರೆ. ಸರಿಯಪ್ಪ, ಎಲ್ಲ ಗ್ರಾಮದಲ್ಲೂ ಇಷ್ಟೂ ಸಮಸ್ಯೆಗಳಿದೆ ಅಂತಂದಮೇಲೆ ಆ ಸಮಸ್ಯೆಗಳನ್ನು ಸರಿ ಮಾಡಬೇಕಾದವರು ಯಾರು? ಸರ್ಕಾರಿ ಅಧಿಕಾರಿ. ಸರ್ಕಾರಿ ಅಧಿಕಾರಿಗಳು ಹೆಂಗೆ ಸರಿ ಮಾಡ್ತಾರೆ? ಯಾವುದೋ ಒಬ್ಬ ವ್ಯಕ್ತಿ ತನ್ನ ಸಮಸ್ಯೆಗಳನ್ನು ತಗೊಂಡೋಗಿ ಅಧಿಕಾರಿಗಳ ಮುಂದೆ ಇಟ್ಟಾಗ ಆ ಸಮಸ್ಯೆಗಳಿಗೆ ಸ್ಪಂದಿಸಬೇಕಾಗಿರುವಂಥ ಸರ್ಕಾರಿ ಅಧಿಕಾರಿಗಳು, ಜೊತೆಗೆ ರಾಜಕಾರಣಿಗಳು. ಇದುವರೆಗೂ ಯಾರಿಗಾದರೂ ಸರಿಯಾದಂತಹ ಮೂಲಭೂತ ಸೌಕರ್ಯ, ತನ್ನ ಸಮಸ್ಯೆಗಳಿಗೆ ಸ್ಪಂದಿಸಿರುವಂಥ ಸರ್ಕಾರ ಅಥವಾ ಸರ್ಕಾರಿ ಅಧಿಕಾರಿಗಳು ಯಾರಾದರೂ ಇದ್ದರೆ ಅವ್ರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಅಕಸ್ಮಾತ್ ಅಂಥವ್ರು ಯಾರೂ ಇಲ್ಲ ಅಂತಂದರೆ ಅಂಥವ್ರಿಗೆ ಮುಟ್ಟಿ ನೋಡ್ಕೊಳ್ಳೋ ಥರ ಈಗ ನಾವು ಒಂದು ವೇದಿಕೆಯನ್ನು ಕಟ್ಟಬೇಕಾಗಿದೆ. ಕಳ್ಳ ಭ್ರಷ್ಟರನ್ನ ಸರ್ಕಾರಿ ಕಚೇರಿಯಿಂದ ಒದ್ದು ಓಡಿಸುವಂತಹ ಒಂದು ತಂಡವನ್ನು ರಚನೆ ಮಾಡಬೇಕಾಗಿದೆ. ನಮ್ಮ ಮೂಲಭೂತ ಸೌಕರ್ಯಗಳನ್ನು, ನಮ್ಮ ಸಮಸ್ಯೆಗಳಿಗೆ ನಾವು ನ್ಯಾಯ ತಗೊಳ್ಬೇಕು ಅಂತಂದರೆ ಒಂದು ನಿಜವಾದಂತಹ ಒಂದು ಯುವ ತಂಡವನ್ನು ನಾವು ಕಟ್ಟಬೇಕಾಗಿದೆ. ರಾಜ್ಯದಲ್ಲಿ ಇರುವಂಥ ಭ್ರಷ್ಟಾಚಾರ, ಅತ್ಯಾಚಾರ, ಸುಲಿಗೆಗಳ ವಿರುದ್ಧವಾಗಿ ಧ್ವನಿ ಎತ್ತಬೇಕು ಅಂತಂದರೆ ಒಂದು ಯುವ ಸಾಮ್ರಾಜ್ಯವನ್ನು ಕಟ್ಟಬೇಕಾಗಿದೆ. ಕಳ್ಳರು ಕದಿಮರು ಸರ್ಕಾರದಲ್ಲಿ, ರಾಜಕಾರಣದಲ್ಲಿ ಕೂತಿದ್ದಾಗ ಯುವಕರ ಭವಿಷ್ಯ ಎಲ್ಲಿ ಬದಲಾಗುತ್ತೆ? ಇವತ್ತು ಕೂಡ ಯುವಕರು ಕೆಲಸ ಇಲ್ಲದೆ ಪರದಾಡ್ತಾ ಇದ್ದಾರೆ. ಇವತ್ತು ಕೂಡ ಕೆಲಸ ಸಿಕ್ಕಿಲ್ಲ ಅಂತೇಳಿ ಕಳ್ಳರಾಗ್ತಾ ಇದ್ದಾರೆ. ಯುವಕರು ದಾರಿ ತಪ್ಪಿದ್ದಾರೆ. ಬಡತನದಿಂದ ಏನು ಮಾಡಬೇಕು ಅಂತ ಕಂಗಲಾಗಿ ಬದುಕ್ತಾ ಇರೋಂಥ ಪ್ರತಿ ಗ್ರಾಮದ ಜನತೆ ಇವತ್ತು ಈ ಕಾರ್ಯಕ್ರಮವನ್ನು ನೀವು ನೋಡಬೇಕು. ಜೊತೆಗೆ ನೀವು ಕೂಡ ಬದಲಾಗಬೇಕು, ನಿಮ್ಮ ವ್ಯವಸ್ಥೆಯು ಕೂಡ ಬದಲಾಗಬೇಕು. ವ್ಯವಸ್ಥೆ ಬದಲಾಗಬೇಕು, ನೀವು ಬದಲಾಗಬೇಕು ಅಂತಂದರೆ ಮೊದಲು ನಿಮ್ಮಲ್ಲಿ ಒಂದು ನಿರ್ಧಾರವನ್ನು ತಗೊಳ್ಳಿ. ನಿಮ್ಮ ಹೃದಯದಲ್ಲಿ ಬಲಿಷ್ಠವಾದಂಥ ಒಂದು ನಿರ್ಧಾರವನ್ನು ತಗೊಳ್ಳಿ. ಇನ್ನು ಮುಂದೆ ನಾನು ಯಾವ ಪಕ್ಷಕ್ಕೂ ಯಾವ ವ್ಯಕ್ತಿಗೂ ಸೆಲೆಕ್ಟ್ ಗುಲಾಮ್ಗಿರಿ ಮಾಡಲ್ಲ ಅನ್ನೋದು ಫಿಕ್ಸ್ ಆಗಿ. ಯಾಕೆ ಈ ವಿಚಾರ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಅಂತಂದರೆ ಸ್ನೇಹಿತರೆ, 78 ವರ್ಷ ನಮಗೆ ಫ್ರೀಡಮ್ ಬಂದರೂ ಕೂಡ ಈಗ ತನಕ ಯಾವನಾದರೂ ಒಬ್ಬ ಭ್ರಷ್ಟರನ್ನ ಗಲ್ಲಿಗೆ ಹಾಕಿರೋದು ನೋಡಿದ್ದೀರಾ? ಅತ್ಯಾಚಾರಿನ ಗಲ್ಲಿಗೆ ಹಾಕಿರೋದು ನೋಡಿದ್ದೀರಾ? ಸರ್ಕಾರಿ ಕಚೇರಿಗಳಲ್ಲಿ ಭ್ರಷ್ಟಾಚಾರ ಮಾಡಿದ್ರು ಇಟ್ಕೊಂಡಿರ್ತಾರೆ, ಸುಳ್ಳು ದಾಖಲಾತಿಗಳು ಕ್ರಿಯೇಟ್ ಮಾಡಿದ್ರು ಸರ್ಕಾರಿ ಕಚೇರಿಯಲ್ಲಿ ಇಟ್ಕೊಳ್ತಾ ಇದ್ದಾರೆ. ಲೋಕಾಯುಕ್ತ ದಾಳಿ ಮಾಡಿದರೂ ಕೂಡ ಮತ್ತೆ 6 ತಿಂಗಳಾದರೂ ಅದೇ ವ್ಯಕ್ತಿನ ತಗೊಂಬಂದು 6 ತಿಂಗಳು ಸಸ್ಪೆಂಡ್ ಮಾಡಿ ಮತ್ತೆ ಅಂಥವನಿಗೆ ಕೆಲಸ ಕೊಡ್ತಾವ್ರಲ್ಲ. ಅವನ ಭ್ರಷ್ಟ, ಕಳ್ಳ, ಖದೀಮ ಅಂತ ಗೊತ್ತಿದ್ರು ಏನ್ರಿ? ಎಲ್ಲ ಗೊತ್ತಿದ್ದು ಮತ್ತೆ ಅವನಿಗೆ ಪದೇ ಕೆಲಸ ಕೊಟ್ಟು ಕಳ್ಳರನ್ನೇ ಸೃಷ್ಟಿ ಮಾಡ್ತಾ ಇದೆ ಅಂತಂದರೆ ಸರ್ಕಾರಿ ಅಧಿಕಾರಿಗಳೆಲ್ಲ ಈ ವ್ಯವಸ್ಥೆಯಲ್ಲಿ ಇಳಿದುಬಿಟ್ರೆ ಮತ್ತು ಸಾಮಾನ್ಯ ಪ್ರಜೆಗಳ ಪರಿಸ್ಥಿತಿ ಏನಾಗಬೇಕು? ಯುವಕರ ಪರಿಸ್ಥಿತಿ ಏನಾಗಬೇಕು? ರೈತರ ಪರಿಸ್ಥಿತಿ ಏನಾಗಬೇಕಾಗಾದ್ರೆ? ಇವತ್ತು ಯುವಕರು ಉದ್ಯೋಗ ಇಲ್ಲದೆ ಎಷ್ಟೋ ಜನ ದಾರಿ ತಪ್ಪಿರುವಂಥ ಇತಿಹಾಸಗಳು ಈಗ ರಾಜಕಾರಣಿಗಳು ಮಾತಾಡ್ತಿದ್ದಾರೆ, ಸರ್ಕಾರಿ ಅಧಿಕಾರಿಗಳು ಮಾತಾಡ್ತಾ ಇದ್ದಾರೆ, ಪ್ರತಿಯೊಬ್ಬ ಮನುಷ್ಯನು ಮಾತಾಡ್ತಿದ್ದಾನೆ. ಯಾಕೆ ಯುವಕರಿಗೆ ರಾಜಕೀಯದಲ್ಲಿ ಭವಿಷ್ಯ ಕೊಡಬಾರ್ದು? ಯಾಕೆ ಯುವಕರಿಗೆ ಸರ್ಕಾರಿ ಕೆಲಸ ಸಿಗಬಾರ್ದು? ಯಾಕೆ ಯುವಕರು ರಾಜ್ಯವನ್ನು ಆಳಬಾರ್ದು?